ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದ್ರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ರಿಂದ 30ರವರೆಗೆ. ಅಲ್ಲಿ ಒಂದು ಶಿಷ್ಯರಿಗಾಗಿ ಒಂದು ದೃಷ್ಟಾಂತವನ್ನು ದೇವರು ಹೇಳಿರ್ತಾರೆ. ಅಂದರೆ ಬಿತ್ತುವವನ ಸಾಮ್ಯ. ಒಬ್ಬ ಒಕ್ಕಲಿಗನು ತನ್ನ ಹೊಲದಲ್ಲಿ ಗೋಧಿ ಬೀಜವನ್ನು ಅಂದ್ರೆ ಒಳ್ಳೆ ಬೀಜವನ್ನು ಬಿತ್ತಿ ಹೋಗ್ತಾನೆ. ಹೋದ ಕೆಲವು ಅಂದರೆ ಒಂದು ತಿಂಗಳು 2 ತಿಂಗಳ ನಂತರ ಅವು ಬೆಳೆದು ಮೊಳಕೆ ನಾಟಿ ಎತ್ತರವಾಗಿ ಬರುತ್ತವೆ. ಆವಾಗ ಬಂದಾಗ ಅವರ ಸೇವಕರು ಬಂದು ಹೊಲವನ್ನು ನೋಡಿ, ಸ್ವಾಮಿ, ನೀನು ಒಳ್ಳೆ ಬೀಜ ಬಿತ್ತಿದೆಯಲ್ಲ, ಆದರೆ ಅದರಲ್ಲಿ ಹಣಜಿ ಬೀಜಗಳು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅಂದ್ರೆ ಆವಾಗ ಆತನ ಹೇಳ್ತಾನೆ, ನೋಡು, ನಾವೆಲ್ಲ ಮಲಗಿದ್ದಾಗ ಯಾರೋ ಶತ್ರುಗಳು ಬಂದು ಹಣಜಿ ಬೀಜಗಳು ಹಾಕಿ ಹೋಗಿರ್ಬೋದು ಅಂತಾರೆ. ಅಂತ ಕೆಲವು ದಿವಸದಲ್ಲಿ ಅದು ಕಳೆ ಕೀಳೋ ಸಮಯ ಬಂದಾಗ ಆ ಸೇವಕರು ಬಂದು ಮತ್ತೆ ಅವನ ಯಜಮಾನರಿಗೆ ಕೇಳ್ತಾನೆ, ಸ್ವಾಮಿ, ಆ ಹಣಜಿ ಬೀಜಗಳೆಲ್ಲ ಆರಿಸಿ ತೆಗೆಯಣವ ಅಂತ ಹೇಳಿದ್ರೆ, ಬೇಡ, ಹಣಜಿ ತೆಗಿಯಕ್ಕೆ ಹೋಗಿ ನೀವು ಗೋಧಿನೂ ಕಿತ್ತೀರಿ, ಅದಕ್ಕಾಗಿ ಬೇಡ, ಅದು ಸುಗ್ಗಿ ಕಾಲದಲ್ಲಿ ಅಂದರೆ ಕೊಯ್ಯುವ ಕಾಲದಲ್ಲಿ ಬಂದಾಗ ಮೊದಲು ಅದನ್ನೇ ತೆಗೆದು ನಂತರ ಇದು ತೆಗೋಣ ಅಂತ ಹೇಳ್ತಾರೆ. ಸರಿ ಅಂತೇಳಿ ಅದೇ ರೀತಿಯಿಂದ ಅದೆಲ್ಲ ಮುಗಿದ ಮೇಲೆ ಸುಗ್ಗಿಯ ಕಾಲ ಬರುತ್ತೆ. ಸುಗ್ಗಿಯ ಕಾಲ ಬಂದಾಗ ಆಗ ಕೊಯ್ಯುವ ಸಮಯದಲ್ಲಿ ಆ ಹೊಲದ ಮಾಲಕನ ಹೇಳ್ತಾನೆ ಏನಂದರೆ, ಮೊದಲು ಹಣಜಿ ಬೀಜಗಳನ್ನು ಕೊಯ್ದು ಸೂಡು ಕಟ್ಟಿ ಬೆಂಕಿಯಲ್ಲಿ ಹಾಕಲಿಕ್ಕೆ ತಯಾರು ಮಾಡಿಡ್ರಿ, ಉಳಿದದ್ದು ಒಳ್ಳೆ ಬೀಜಗಳೆಲ್ಲ ಕೊಯ್ದು ಹೊಲದಲ್ಲಿ ಇಟ್ಟು ಬಿಡ್ರಿ ಅಂತ ಹೇಳ್ತಾನೆ. ಅಂದರೆ ಇದಕ್ಕೆ ಯಾವುದಕ್ಕೆ ಉದಾಹರಣೆವಾಗಿ ಹೇಳಿದ್ದಾರೆ ಅಂದರೆ, ಒಳ್ಳೆ ಬೀಜಗಳಂದರೆ ಮನುಷ್ಯ ಕುಮಾರನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಮನುಷ್ಯರಾಗಿ ನಮಗೆ ಒಳ್ಳೆಯದು ಕೆಟ್ಟದು ಎಲ್ಲವೂ ತಿಳಿಯುತ್ತದೆ. ಅದಕ್ಕಾಗಿ ದೇವರು ಧರ್ಮೋಪದೇಶ ಖಂಡದಲ್ಲಿ ಕೂಡ ಹೇಳ್ತಾರೆ ಏನಂದರೆ, ಯಾರು ನನ್ನನ್ನು ನಂಬಿ ನನ್ನ ಮಾರ್ಗದಲ್ಲಿ ನಡೆಯುತ್ತಾರೆ, ನನ್ನ ಆಜ್ಞೆಗಳನ್ನು ಕಾಪಾಡಿಕೊಂಡು ನೀತಿ ಮಾರ್ಗದಲ್ಲಿ ನಡೆಯುವವರಿಗೆ ಒಳ್ಳೆ ಪ್ರತಿಫಲ ದೇವರು ಕೊಡ್ತಾನೆ. ಅವರಿಗೆ ಮಕ್ಕಳು ಮರಿ ಕುಟುಂಬದಲ್ಲಿ ಎಲ್ಲ ಯಾವುದ ತೊಂದರೆ ಇಲ್ಲದೆ ಸಂತೋಷವಾಗಿಡುತ್ತೇನೆ ಅಂತ ಹೇಳ್ತಾರೆ. ಯಾರು ದೇವರ ಮಾತು ಕೇಳದೆ ಸೈತಾನ ಮಾತಿಗೆ ವಿಧೇಯರಾಗಿ, ಅಂದರೆ ತನ್ನ ಇಷ್ಟ ಬಂದಂತೆ ತನ್ನ ಮನಸ್ಸು ಹೇಗೆ ಹೇಳುತ್ತೆ ಹಾಗೆ ಕೇಳಿಕೊಂಡು ದೇವರನ್ನ ಭಯ ಭಕ್ತಿ ಇಲ್ಲದೆ ಇರುವಂಥವರಿಗೆ ಹಣಜಿಗೆ ಹೋಲಿಸಿದ್ದಾರೆ. ಅದಕ್ಕಾಗಿ ಇಲ್ಲಿ ಕರ್ತನ ವಾಕ್ಯ ಏನು ಹೇಳ್ತದಂದ್ರೆ, ಹಣಜಿ ಅಂದರೆ ಸೈತಾನನ ಕಾರ್ಯ. ತನ್ನ ಇಷ್ಟ ಪ್ರಕಾರ ಓಡಾಡಿ ತನ್ನ ಇಷ್ಟ ಪ್ರಕಾರ ಇರೋದು, ದೇವರನ್ನು ಭಯವೇ ಇಲ್ಲದಂತ ಜನರಿಗೆ ಅದನ್ನು ಹೋಲಿಸಿ ಅವರು ನನ್ನ ನರಕಕ್ಕೆ ಹಾಕಬಹುದು ಅಂತ ಹೇಳಿದ್ದಾರೆ. ನೀತಿ ಮಾರ್ಗದಲ್ಲಿ ನಡೆದು ದಾನಿಯೇಲ, ಶಾದ್ರಕ್, ಮೇಷಕ, ಅಬೇದ್ನೆಗೋ ಹಾಗೂ ಯೋಸೇಫನು ಹೇಗೆ ಪವಿತ್ರರಾಗಿ ತನ್ನ ನೀತಿ ಮಾರ್ಗದಲ್ಲಿ ದೇವರನ್ನು ಪ್ರತಿದಿನವೂ ಧ್ಯಾನಿಸುತ್ತಾ ಆತನ ಮಾರ್ಗದಲ್ಲಿ ನಡೆದಿರು, ಆತನ ಆಜ್ಞೆಗಳನ್ನು ಕಾಯ್ಕೊಂಡು ನಡೆದಿರು, ಇಂಥವರಿಗೆಲ್ಲ ನೀತಿ ಮಾರ್ಗದಲ್ಲಿ ನಡೆಯುವವರಿಗೆ ಒಳ್ಳೆ ಬೀಜ ಅಂದರೆ ಒಳ್ಳೆ ಗೋಧಿ ಬೀಜಕ್ಕೆ ಹೋಲಿಸಿ ಅದನ್ನು ಕೊಯ್ದು ನನ್ನ ಖಣಿಜದಲ್ಲಿ ತುಂಬಿಡ್ರಿ, ಅಂದರೆ ಪರಲೋಕದಲ್ಲಿ ತೆಗೆದುಕೊಂಡು ಹೋಗುತ್ತೇನೆ ಅಂತ ದೇವರು ವಾಕ್ಯ ಹೇಳ್ತದೆ. ಅದಕ್ಕಾಗಿ ನೀವುಗಳೆಲ್ಲ ಇವಾಗ ಏನು ಮಾಡಬೇಕಂದ್ರೆ, ಕರ್ತನ ಬರುವ ಸಮಯವಾಗಿದೆ. ನಾವು ಎಚ್ಚರವಾಗಿದ್ದು ದೇವರ ವಾಕ್ಯಗಳನ್ನು, ಆತನ ಆಜ್ಞೆಗಳನ್ನು, 10 ಕಮಾಂಡ್ಮೆಂಟ್ಸ್ ಹಾಗೂ ಧನ್ಯವಚನಗಳು ಅಂತ ಹೇಳ್ತದೆ ಹೊಸ ಒಡಂಬಡಿಕೆಯಲ್ಲಿ, ಅದು ಕೂಡ ಎಲ್ಲವನ್ನು ಅನುಸರಿಸಿ ದೇವರ ಮಾರ್ಗದಲ್ಲಿ ಯಾರ್ಯಾರು ನಡೀತಾರೋ ಅವರಿಗೆ ನೀತಿ ಮಾರ್ಗದಲ್ಲಿ ನಡೆಸಲು ದೇವರು ಸಹಾಯ ಮಾಡ್ತಾನೆ. ಯಾಕಂದರೆ ನಮಗಾಗಿ 2000 ವರ್ಷಗಳ ಹಿಂದೆ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮೆ ಮಾಡಿದ್ದಾನೆ. ಅದಕ್ಕಾಗಿ ನಾವು ಆತನನ್ನು ನಂಬಿದರೆ ಮಾತ್ರ ನಾವು ನಿತ್ಯ ಜೀವ ಹೊಂದುತ್ತೇವೆ ಅಂತ ಸತ್ಯವೇದದಲ್ಲಿ ವಾಕ್ಯ ಹೇಳ್ತದೆ. ಅದೇ ಪ್ರಕಾರ ನೀವುಗಳು ಈ ವಾಕ್ಯದಿಂದ ಕೇಳುವ ಪಾಠ ಏನಂದರೆ, ಸತ್ಯ ಮಾರ್ಗದಲ್ಲಿ ನಡೆದು ದೇವರ ಮಾತಿಗೆ ವಿಧೇಯರಾಗಿ ಆತನ ಅನುಯಾಯಿಗಳಾಗಿ ಬದುಕಬೇಕನ್ನೋದೇ ಒಂದು ಉದ್ದೇಶ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲ ಐಶ್ವರ್ಯಗಳ ತಂದೆ, ಅಪ್ಪ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿನ ಬಿತ್ತುವನ ಸಾಮೆಗೆ ನಿನ್ನ ಹೋಲಿಸಿ ಮಾತನಾಡಿದೆಯ ಕರ್ತನೆ. ಅದನ್ನು ತಿಳಿದುಕೊಂಡು ನಾವು ಮನುಷ್ಯರು, ನಮಗೆ ಜ್ಞಾನ ತಿಳುವಳಿಕೆ ಎಲ್ಲವೂ ಉಂಟು, ಆದರೂ ಕೂಡ ನಾವು ತಿಳಿದು ಒಂದು ಸಲ ತಪ್ಪು ಮಾಡುತ್ತೇವೆ. ತಪ್ಪನ್ನು ಕೂಡ ಕ್ಷಮಿಸಿದಿ. ಆದರೆ ನೀನು ನಮಗಾಗಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದ್ದಿ, ತ್ಯಾಗ ಮಾಡಿದನ್ನು ತಿಳಿದು ನಾವು ನಿನ್ನ ಮಾರ್ಗದಲ್ಲಿ ನಡೆಯುತ್ತೆ ಕೃಪೆ ಮಾಡು ಕರ್ತನೆ. ನೀನೊಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ. ಆಮೇನ್.